ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆದಮೇಲೆ ಈ ರೀತಿ ಕೂತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ಎಸ್, ಐ ಆಮ್ ಬ್ಯಾಕ್ ಫೈನಲಿ. ತುಂಬಾ ಡಿಲೇ ಆಗ್ತಾ ಇದೆ ವ್ಲಾಗ್ಸ್ ಹಾಕೋದಕ್ಕೆ ಕೂಡ, ಬಿಕಾಸ್ ಟೈಮ್ ಸಿಗ್ತಿಲ್ಲ. ಪಾಪು, ಮನೆ ಕೆಲಸ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿರ್ತೀನಿ. ವಿಡಿಯೋ ಎಡಿಟ್ ಮಾಡೋದಕ್ಕೂ ಆಗ್ತಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಕಷ್ಟ ಆಗ್ತದೆ. ಬಟ್ ವೀಡಿಯೋಸ್ ಮಾಡ್ಕೊಳ್ತೀನಿ, ಲೈಕ್ ಶಾರ್ಟ್ಸ್ಗೆಲ್ಲನೂ. ವ್ಲಾಗ್ ಅಂತ ಕೂತ್ಕೊಂಡು ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಇವತ್ತು ಫೈನಲಿ ಒಂದು ಒಳ್ಳೆ ವ್ಲಾಗ್ ಕೊಡೋಣ ಎಲ್ರಿಗೂ ಅಂತ ಹೇಳಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಕೆಲವೇ ಜನ ನನಗೆ ಕಮೆಂಟ್ಸಲ್ಲಾಗಲಿ ಆ್ಯಂಡ್ ಪಿಂಗ್ ಮಾಡಿ ಹೇಳಿದರು ನಿಮ್ಮ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಫೈನಲಿ ಹಿಯರ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಯು ಗೈಸ್. ನನಗೆ ಇಷ್ಟವಾದಂಥ ಜ್ಯುವೆಲ್ರಿ ಪ್ರತಿಯೊಂದಿನೂ ಎಲ್ಲ ಎದುರಿಗೆ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದ್ರ ನೋಡ್ಕೊಳ್ತಾ ಮಾತಾಡ್ತಾ ಇದ್ದೀನಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಏನು ಮಾಡ್ತೀನಿ ಅಂದರೆ, ಸ್ಮಾಲೆಸ್ಟಿಂದ ಬಿಗ್ಗೆಸ್ಟಿಗೆ ಹೋಗ್ತೀನಿ. ಲೈಕ್ ಓಲೆಗಳು, ರಿಂಗ್ಸು ಆ ಥರ, ಆ್ಯಂಡ್ ಆಮೇಲೆ ಹಾಗೆ ನೆಕ್ಲೆಸ್ಸು, ಚುಮ್ಕಿ ಆಗಲಿ ಆ ಥರದಕ್ಕೆ ಬರ್ತೀನಿ. ಓಕೆನಾ? ಆ್ಯಂಡ್ ಹಾಗೆ ಲೈಕ್ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ತೊಗೊಂಡಿದ್ದಂಥ ಒಡವೆ, ಆಮೇಲೆ ರೀಸೆಂಟಾಗಿ ತೊಗೊಂಡಿದ್ದು ಒಡವೆ ಎಲ್ಲನೂ ಹೇಳ್ತೀನಿ. ನಂಗೆ ಆ್ಯಕ್ಚುಲಿ ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಒಡವೆ ಕಲೆಕ್ಷನ್ ಶುರುವಾಗಿದ್ದು ಬೈ ಮಾಡೋದಕ್ಕಂತ. ಅಲ್ಲಿವರೆಗೂ ಗೋಲ್ಡ್ ಅಂದ್ರೇ ಇಷ್ಟ ಆಗ್ತಿರಲಿಲ್ಲ. ಗೋಲ್ಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ನಾನು, ಆ ಥರ ಮೈಂಡ್ಸೆಟ್ ಇತ್ತು. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಅದಾದಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಗೋಲ್ಡ್. ತುಂಬಾ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಆಫ್ಟರ್ ಮ್ಯಾರೇಜ್ ಟೈಮಲ್ಲಿ ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕೊಡ್ಸ್ಕೊಂಬಿಟ್ಟಿದ್ದೀನಿ ನಾನಂತೂ. ಈಗ ಯಾವ ಥರ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಐ ಆಮ್ ಡನ್. ನನಗೆ ಇನ್ನೇನು ಆಸೆ ಇಲ್ಲ, ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಥರ ಒಡವೆನೂ ಸಾಕು. ಇನ್ನೇನಿದ್ರು ನನ್ನ ಮಗಳು ಎಲ್ಲ ಎಂಜಾಯ್ ಮಾಡಬೇಕು ಅಂತ. ನನಗಿನ್ನು ಒಡವೆದು ಏನೂ ಆಸೆ ಇಲ್ಲ. ಏನಿದ್ರು ನನ್ನ ಮಗಳು ಹಾಕ್ಕೊಂಡು ಅವಳು ಚೆನ್ನಾಗಿರಬೇಕು ಅಂತ ಅಷ್ಟೇ. ನನ್ನ ಆಸೆ ಇಲ್ಲ, ಪೂರೈಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ತೊಗೋಬೇಕು, ಎಲ್ಲ ಥರನೂ ಹಾಕೋಬೇಕು ಇರೋದೆಲ್ಲ ಅಂತೆಲ್ಲ ಆಸೆ ಇಲ್ಲ. ಐ ಆಮ್ ಹ್ಯಾಪಿ. ಐ ಆಮ್ ಡನ್. ಇವಾಗೆಲ್ಲ ಇಂಟ್ರೆಸ್ಟ್ ಹೊಟ್ಟೋಗಿದೆ. ಮಾತಾಡೋಕೆ ಕೂತ್ರೆ ಮಾತಾಡ್ತಾನೆ ಇರ್ತೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲ ಜ್ಯುವೆಲ್ಸ್ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಸೊ ಸ್ಟಡ್ಸಿಂದ ಬರ್ತೀನಿ. ಇದು ಓಲ್ಡೆಸ್ಟ್ ಸ್ಟಡ್ಗೂ ಮುಂಚೆ ನನ್ನ ಹತ್ರ ಇತ್ತು, ನನಗೆ ಅಮ್ಮ ಕೊಡಿಸಿದ್ದು ಶಾರ್ಟ್ ಚೈನ್ ಫಸ್ಟ್ ತೋರಿಸ್ತೀನಿ. ಹಿಯರ್ ಇಟ್ ಈಸ್. ನನಗೆ ಅಮ್ಮ ಕೊಡಿಸಿದಂಥ ಫಸ್ಟ್ ಚೈನ್ ಇದು. ಹಾರ್ಟ್ ಡಾಲರ್ ಇದೆ. ವೆರಿ ಪ್ರಿಟಿ. ಒಂದು ಸ್ಯಾರಿ ಮೇಲೆ ಚೆನ್ನಾಗಿ ಈ ರೀತಿ ಇದೆ ಚೈನ್. ನಾರ್ಮಲ್ ಲಾಕ್. ನನ್ನ ಫೇವ್ರೆಟ್ ಚೈನ್ ಇದು. ನಾನು ತುಂಬ ಜ್ಯುವೆಲ್ಸ್ ಲೈಕ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ, ಹಳೇದಾದ ತಕ್ಷಣ ಕೊಟ್ಬಿಡೋದು ಮತ್ತು ಹೊಸ ತೊಗೊಳ್ಳೋದು. ಇದನ್ನು ನಾನು ಚೇಂಜ್ ಮಾಡೇ ಇಲ್ಲ, ಬಿಕಾಸ್ ನನಗೆ ತುಂಬ ಇಷ್ಟವಾದಂಥ ಚೈನ್. ನನ್ನ ಫಸ್ಟ್ ಚೈನ್ ಆ್ಯಂಡ್ ಅಮ್ಮ ಕೊಡಿಸಿದಂಥ ಚೈನ್. ಅದಕ್ಕೋಸ್ಕರ ಹಾಗೆ ಟ್ರೆಷರ್ ಮಾಡಿ ನನ್ನ ಮಗಳು ಕೂಡ ಹಾಕ್ಕೋಬೇಕಿದ್ದು. ನಾನು ಕಾಲೇಜ್ ಡೇಸಲ್ಲಿ ಜಾಸ್ತಿ ಲೈಕ್ ಅವಾಗ ತೊಗೊಂಡಿದ್ದು, ಅವಾಗ ಯೂಸ್ ಮಾಡ್ತಿದ್ದಿದ್ದು. ನನ್ನ ಮಗಳು ಕೂಡ ಕಾಲೇಜ್ ಸ್ಟಾರ್ಟ್ ಮಾಡಾದ್ಮೇಲೆ ಈ ಚೈನ್ ಹಾಕ್ಕೋಬೇಕಂತ ಆಸೆ ನನಗೆ. ಸೊ ಅದಕ್ಕೇ ಎತ್ತಿಟ್ಟಿದ್ದೆ. ಸೊ ಹೋಪ್ಫುಲಿ ಒನ್ ಡೇ ಶಿಲ್ ವೇರ್ ದಿಸ್. ಸೊ ಈ ಚೈನ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಬೇಕು ಅಂದರೆ, ಐ ಥಿಂಕ್ ದಿಸ್ ಇಸ್ ಅರೌಂಡ್ 7 grams ಏನೋ ಇದೆ ಅನಿಸುತ್ತೆ. ಪೆಂಡೆಂಟ್ ವಿತಿನ್ 1 ಗ್ರಾಮ್ ಆ ಥರ 1 ಗ್ರಾಮ್ ಒಳಗೆ ಇದೆ ಅನಿಸುತ್ತೆ. ಐಡಿಯಾ ಇಲ್ಲ. ತುಂಬ ನನ್ನ ಕಾಲೇಜ್ ಡೇಸ್ ಅಂದರೆ ಸುಮಾರು 15 years ಆಯಿತಾ, 13 years ಅಂತೂ ಆಗಿದೆ. 12-13 years ಮುಂಚೆ ತೊಗೊಂಡಿದ್ದಂಥದ್ದು ನನ್ನ ಫಸ್ಟ್ ಚೈನ್. ಅವಾಗೆಲ್ಲ ಎಷ್ಟು ಕಷ್ಟ ಇರ್ತಾಯಿತ್ತು. ಗೋಲ್ಡ್ ಅಂದ್ರೇ ಇಟ್ಸ್ ಅ ಬಿಗ್ ಥಿಂಗ್ ಅನ್ನೋ ಥರ. ಸೊ ಅಮ್ಮ ಚೀಟಿ ಎಲ್ಲ ಹಾಕಿ ಕೊಡಿಸಿದ್ದು ವೆರಿ ಸ್ಪೆಷಲ್ ಟು ಮೀ. ಅದಕ್ಕೆ ಇದನ್ನೇ ಫಸ್ಟ್ ತೋರಿಸಿದ್ದೀನಿ. ನೆಕ್ಸ್ಟ್ ನನ್ನ ಸ್ಟಡ್ಸ್ ತೋರಿಸ್ತಾ ಹೋಗ್ತೀನಿ. ನನಗೆ ಸ್ಟೋನ್ ಇದ್ದರೆ ಮಾತ್ರನೇ ಸ್ಟಡ್ಸ್ ಇಷ್ಟ ಆಗ್ತಿದ್ದು. ಪ್ಲೇನ್ ಒಂದೂ ಓಲೆ ತೊಗೊಂಡಿಲ್ಲ ನಾನು, ಎಲ್ಲ ಸ್ಟೋನ್ ಇರೋದೇನೆ. ಸೊ ಈ ಸ್ಟೋನ್ ತೊಗೊಂಡು ವಾಪಸ್ ಕೊಟ್ಟು ಎಲ್ಲ ಮಾಡಿ ಕೊನೆಗೆ ನನ್ನ ಹತ್ರ ಒಂದು 3-4 ಇದೆ, ತೋರಿಸ್ತೀನಿ. ಫಸ್ಟ್ ಒಂದು ಬಂದು ಇದು. ಇಟ್ಸ್ ವೆರಿ ಪ್ರಿಟಿ. ಫೋಕಸ್ ಆಗ್ತಾಯಿದೆ ಗೊತ್ತಾಗ್ತಿಲ್ಲ. ಫೋಕಸ್. ಫಸ್ಟ್ ಬಂದು ಈ ಸ್ಟಡ್, ಓಲ್ಡೆಸ್ಟ್ ಸ್ಟಡ್ ಇರೋದು ನನ್ನ ಹತ್ರ. ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ ಎಲ್ರಿಗೂ. ಮೀಡಿಯಮ್ ಸೈಜ್, ನಾಟ್ ಟು ಸ್ಮಾಲ್, ನಾಟ್ ಟು ಬಿಗ್. ಆಫೀಸ್ಗಾಗಲಿ ಕಾಲೇಜ್ಗಾಗಲಿ
ಇವನ್ ಮಕ್ಕಳು ಕೂಡ ಹಾಕೋಬೋದು, ಸ್ಕೂಲ್ ಗೋಯಿಂಗ್ ಕಿಡ್ಸ್. ಇಟ್ಸ್ ರಿಯಲಿ ಪ್ರಿಟಿ. ಸ್ಟಡ್ಸ್ಗಳ್ದೆಲ್ಲ ನನಗೆ ಗ್ರಾಮ್ ನಿಜ ಗೊತ್ತಿಲ್ಲ, 4 grams ಆ ಥರ ಒಳಗೇನೆ ಇದೆ ಅನಿಸುತ್ತೆ. ಇದು ಅಷ್ಟು ಚೆನ್ನಾಗಿ ಫೋಕಸ್ ಆಗ್ತಾ ಇದೆಯಾ ಗೊತ್ತಿಲ್ಲ. ನಾನು ಮತ್ತೆ ಲಾಸ್ಟಲ್ಲಿ ನಿಮಗೇನೋ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈಗ ಟ್ರೈಪಾಡ್ ಸೆಟ್ ಮಾಡ್ಕೊಂಡು ಎಲ್ಲ ತೋರಿಸೋಣ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅಟ್ ದ ಎಂಡ್ ಅಗೇನ್ ನಾನು ಒಂದೊಂದೇ ತೋರಿಸ್ತೀನಿ, ಓಕೆನಾ? ಒಂದು ಜುವೆಲ್ದು ಬಾಕ್ಸ್ ಸೇಮ್ ಇಲ್ಲ. ಸೊ ಜುವೆಲ್ರಿ ಶಾಪ್ ಎಲ್ಲ ಅಲ್ಲಿಂದನೇ ತೊಗೊಂಡಿದ್ದಲ್ಲ, ಒಂದೊಂದು ಜುವೆಲ್ರಿ ಒಂದೊಂದು ಕಡೆ ತೊಗೊಂಡಿದ್ದು. ಮೋಸ್ಟ್ಲಿ ಅವಾಗ ಎಲ್ಲ ತೊಗೋತಾ ಇದೆ. ಸುನಿಲ್ ಜುವೆಲರ್ಸ್ ಮಲ್ಲೇಶ್ವರಮಲ್ಲಿದೆ ಅದು. ಸೊ ಮೋಸ್ಟ್ ಆಫ್ ದ ಜುವೆಲ್ಸ್ ನಂದು ಅಲ್ಲಿಂದನೇ ಇರೋದು. ಸ್ವಲ್ಪ GRTನಲ್ಲಿದೆ. ಇವಾಗ ರೀಸೆಂಟ್ಲಿ ಪ್ರವೀಣ್ ಜುವೆಲರ್ಸ್ ಅಂತ ಫಸ್ಟ್ ಬ್ಲಾಕಲ್ಲಿದೆ, ರಾಜಾಜಿನಗರ್, ಅಲ್ಲಿ ಜಾಸ್ತಿ ತೊಗೊಳ್ತಾ ಇದ್ದೀವಿ. ಸೊ ಈ 3 ಅಂಗಡಿ. ದಿಸ್ ಈಸ್ ಮೈ ಸೆಕೆಂಡ್ ಸ್ಟಡ್. ಇದು ಕೂಡ ಪ್ರಿಟಿ ಆಗಿರುತ್ತೆ. ಲೈಕ್ ರೌಂಡ್ ಸ್ಟೋನ್ಸ್ ಇರೋದು, ಕಂಪ್ಲೀಟ್ಲಿ ಸ್ಟೋನ್ಸ್. ಇದಕ್ಕೆಲ್ಲ ಅನ್ಕೊಳ್ತೀನಿ ಸ್ಟಡ್ಸ್ಗೆಲ್ಲ ಒಂದು ಫುಲ್ ದೊಡ್ಡ ಬಾಕ್ಸ್ ಆರ್ಡರ್ ಮಾಡಿ ಎಲ್ಲ ಜೋಡಿಸ್ಬೇಕು ಅಂತ. ಬಟ್ ದೇ ಆರ್ ಸೋ ಎಕ್ಸ್ಪೆನ್ಸಿವ್. ಒಂದು ಸ್ಟಡ್ ಜ್ಯುವೆಲ್ರಿ ಬಾಕ್ಸ್ ಎಲ್ಲ ಆರ್ಡರ್ ಮಾಡೋಣ ಅಂದರೆ ಇದು ಲೇಟೆಸ್ಟ್ ಆಗಿ ತೊಗೊಂಡಿದೆ, ಲೈಕ್ ರೀಸೆಂಟ್ ಒನ್ or 2 years ಆಗಿದೆ ಅನಿಸುತ್ತೆ. ಪಾಪು ಇದು 1 year ಆಗಿದೆ ಅನಿಸುತ್ತೆ. ಪಾಪು ಇದ್ದಾಗಲೇ ಹೋಗಿ ತೊಗೊಂಡಿದ್ದು. ಮಮ್ಮಿ ಕೊಡಿಸಿದ್ದು ನನಗಿದು ಕೂಡ. ಮೋಸ್ಟ್ಲಿ ನಂಗೆ ಮಮ್ಮಿ ಕೊಡಿಸಿರೋದು, ಸ್ವಲ್ಪ ನಾನು ಚೀಟಿ ಹಾಕಿ ತೊಗೊಂಡಿರೋ ಅಂಥದ್ದು. ಆ್ಯಂಡ್ ಗಿಫ್ಟ್ಸ್ ಬಂದಿರೋದು ಕೂಡ ಇದೆ. ಕರಿಮಣಿ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಬಟ್ ನಾನು ಜಾಸ್ತಿ ಹಾಕೋತಾನೆ ಇಲ್ಲ. ಒಂದೊಂದು ಸತಿ ಇಷ್ಟ ಆಗುತ್ತೆ, ಒಂದೊಂದು ಸತಿ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ, ಹಾಕೋಬೇಕು. ಇವಾಗ ನೋಡಿದಾಗ ಅನಿಸ್ತಾ ಇದೆ ಹಾಕೋಬೇಕೆಲ್ಲನೂ ಅಂತ. ಬಟ್ ಡೈಲಿ ಚೇಂಜ್ ಮಾಡೋದಕ್ಕೆ ಟೈಮೇ ಸಿಕ್ಕಲ್ಲ. ನೆಕ್ಸ್ಟ್ ಒನ್ ಇಸ್ ಆಲ್ಸೋ ವೆರಿ ಸ್ಪೆಷಲ್ ಬಿಕಾಸ್ ನನಗೆ ರಾಹುಲ್ ಕೊಡಿಸಿದಂಥ ಫಸ್ಟ್ ಇಯರಿಂಗ್ ಇದು. ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಸರ್ಪ್ರೈಸ್ ಮಾಡಿದ್ದು. ಇರೋದ್ರಲ್ಲಿ ಸ್ವಲ್ಪ ದೊಡ್ಡದಂತ ತೊಗೊಂಡಿದ್ದು ನಾನು ಇದೇ ಓಲೆ. ಅದರ್ವೈಸ್ ನಾನು ಯಾವಾಗಲೂ ತುಂಬ ಚಿಕ್ಕದು ತೊಗೊಳ್ತಾ ಇದ್ದೆ. ರಾಹುಲ್ಗೆ ಇಷ್ಟ ಆಗಲ್ಲ, ಪುಟ್ಟಾಣಿದ್ದು ಕಣ್ಣಿಗೆ ಕಾಣಿಸ್ತಿರತ್ತೆ ಅವರು ತೊಗೊಂಡ್ರೆ. ಸೊ ಇದು ರಾಹುಲ್ ಕೊಡಿಸಿದಂಥ ಓಲೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಟ್ಟಿದ್ದು. ಇಟ್ಸ್ ರಿಯಲಿ ಪ್ರಿಟಿ. ಸೊ ಈ ಥರ ಆಬ್ವಿಯಸ್ಲಿ ಇದರಲ್ಲೂ ಸ್ಟೋನ್ ಇದೆ. ರಿಯಲಿ ಪ್ರಿಟಿ ಆ್ಯಂಡ್ ವೆರಿ ಸ್ಪೆಷಲ್. ಸೊ ಇಲ್ಲಿಗೆ ನನ್ನ ಸ್ಟಡ್ಸ್ ಕಲೆಕ್ಷನ್ ಮುಗಿದಿದೆ. ಕ್ಲೋಸಪ್ನಲ್ಲಿ ಎಲ್ಲ ಸ್ಟಡ್ಸು 1 by 1 ತೋರಿಸ್ತಾ ಇದ್ದೀನಿ. ಈಗ ಇದೇ ರೀತಿ ಇದೆ. ಅನದರ್ ಸ್ಟಡ್ ಡಿಸೈನ್ ಈ ರೀತಿ ಇದೆ. ದಿಸ್ ಇಸ್ ಮೈ ಫೇವ್ರೆಟ್ ಒನ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಡಿಸೈನ್ ಕೂಡ ಡಿಫ್ರೆಂಟಾಗಿದೆ, ಕ್ಯೂಟಾಗಿದೆ, ಲೈಕ್ ಚಿಕ್ಕದಾಗಿ ಪುಟ್ಟದಾಗಿದೆ. ಹೆವಿ ಕಾಣಿಸಲ್ಲ ಡೈಲಿ ಯೂಸ್ಗೆ. ಸೊ ಇದು ಬ್ಲ್ಯಾಕ್ ಬೀಡ್ಸ್ದು ಈ ಥರ ಇದೆ. ಮಮ್ಮಿಗೆ ತುಂಬಾ ಇಷ್ಟ ಇದು. ತುಂಬ ದಿನ ಆಯಿತು ಹಾಕಿ ನೋಡ್ಬೇಕು. ಸೊ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದು ಇನ್ನೊಂದು. ಇದು ಆ್ಯಕ್ಚುಲಿ ನನಗೆ ರಾಹುಲ್ಗೆ ಇಷ್ಟ, ಸೆಕೆಂಡ್ PUC ಮಾಡಿಸ್ಕೋಬೇಕು ನಾನು ಇನ್ನೊಂದು ಅಂತ. ನನಗೆ ಭಯ. ಸೊ ಆ ಥರ ಮಾಡ್ಕೊಂಡಾಗ ಹಾಕ್ಕೊಂಡ್ರೆ ಇಟ್ ವಿಲ್ ಲುಕ್ ರಿಯಲಿ ಪ್ರಿಟಿ ಅನ್ಸುತ್ತೆ ಅವಾಗ. ಇದು ಒಂದ್ರದ್ದು ಮಾತ್ರ ತಿರ್ಪ ಈ ರೀತಿ ಇದೆ, ಡೈಮಂಡ್ ಕಟ್ ತಿರ್ಪನೋ ಏನೋ ಅಂತಾರಲ್ಲ ಅದು. ಬಿಕಾಸ್ ದೀಸ್ ಆರ್ ಅಮೇರಿಕನ್ ಡೈಮಂಡ್ ಏನೋ ಆ ಥರದ್ದು ಏನೋ ಸ್ಟೋನ್ ಅದು. ಸೊ ಅದಕ್ಕೆ ಈ ರೀತಿ ತಿರ್ಪು ಕೊಟ್ಟಿದ್ದಾರೆ. ನೆಕ್ಸ್ಟ್ ನನ್ನ ರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ. 2 ಕೈಯಲ್ಲೇ ಇದೆ. ಸೊ ತೆಗೆದು ತೋರಿಸ್ಬೇಡ. ಸಿಂಪಲ್ ಸಿಂಗಲ್ ಸ್ಟೋನ್ ರಿಂಗ್. ಇದು ನನ್ನ ಎಂಗೇಜ್ಮೆಂಟ್ದು, ವೆರಿ ಸ್ಪೆಷಲ್. ನನಗೆ ನಾನು ರಾಹುಲ್ ಇಬ್ಬರೂ ಡೈಮಂಡ್ ಹಾಕೋಬೇಕಂತ ಆಸೆ ಇತ್ತು. ಬಟ್ ಆ ಟೈಮಲ್ಲಿ ರಾಹುಲ್ ವಾಸ್ ನಾಟ್ ಓಕೆ, ಡೈಮಂಡ್ ಎಲ್ಲ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ. ಸೊ ಇದು ತೊಗೊಂಡ್ವಿ. ಯುನೀಕ್ ಆಗಿದೆ ಡಿಸೈನ್ ಕೂಡ. ಅದು ಬೋ ಕಟ್ ಥರ ಇದೆ ಆ್ಯಂಡ್ ದೇರ್ ಇಸ್ ಅ ಸಿಂಗಲ್ ಸ್ಟೋನ್. ಈ ಕೈನಲ್ಲಿರೋದು ಬಂದು ಆ್ಯಕ್ಚುಲಿ ಮಮ್ಮಿಗಾಗಲ್ಲ, ಟೈಟ್ ಆಗಿದೆ ಅಂತ ಹೇಳಿ ಅದು ನನಗೆ ಕೊಟ್ಟಿದ್ದಾರೆ. ವರ್ಷಂಗೂ ಆಗಲ್ಲ. ಸೊ ಮಮ್ಮಿ ವರ್ಷಂಗೆ ಇಬ್ರಿಗೂ ಆಗಲ್ಲ ಅಂದಮೇಲೆ ಐ ಆಮ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ವೇರ್ ಇಟ್.
ಸೊ ಇದು ಸಿಂಗಲ್ ಸ್ಟೋನ್ ನಾನೇ ಕೊಡಿಸಿದ್ದು ಮಮ್ಮಿಗೆ. ಅವ್ರ 25th ಆ್ಯನಿವರ್ಸರಿ ಟೈಮಲ್ಲಿ ಮಮ್ಮಿ ಡಯಟ್ ಇದ್ದು ಈ ರಿಂಗ್ ಕೊಟ್ಟಿದ್ವಿ ಮಮ್ಮಿಗೆ. ಮಿಕ್ಕಿದ್ದೆಲ್ಲ ರಿಂಗ್ಸ್ ಇಲ್ಲಿದೆ. ಬಾಕ್ಸ್ ಎಲ್ಲ ಅಷ್ಟು ಬಾಕ್ಸ್ಗಳು ಇಡೋಕ್ಕಾಗಲ್ಲ ಅಂತ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಒಂದೊಂದೇ ತೋರಿಸ್ತೀನಿ. ದಿಸ್ ಇಸ್ ಅನದರ್ ಇನ್ಫಿನಿಟಿ ರಿಂಗ್. ಇನ್ಫಿನಿಟಿ ಇದೆ, ಮಮ್ಮಿ ಕೊಡಿಸಿದ್ದು ಕೂಡ. ಐ ಥಿಂಕ್ ದಿಸ್ ಒನ್ ಮಮ್ಮಿ ಎಲ್ಲೋ ಚೀಟಿ ಹಾಕಿದ್ರು, ಬಟ್ ಕಂಟಿನ್ಯೂ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದಾಗ 1 month or 2 months ಕಟ್ಟಿದ್ದು. ದಿಸ್ ಇಸ್ ಲೈಕ್ 1 or 1.5 grams ಅಷ್ಟೇ ಇರೋದಿದು. ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈ ಥರ ಇದೆ ಇನ್ಫಿನಿಟಿ. ಇದು ಗಿಫ್ಟ್ ಬಂದಿದಂಥ ರಿಂಗ್. ಮಾಧವಿ ರಾಹುಲ್ ಅಂತ ಇದೆ ಇದ್ರ ಮೇಲೆ. ಫೋಕಸ್ ಆಗ್ತಿಲ್ಲ, ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ರಾಹುಲ್ ಮಾಧವಿ ಅಂತ ಇದೆ. ಇದು ನನಗೆ ರಾಹುಲ್ಗಿಬ್ರಿಗೂ ಸೇಮ್ ಕಪಲ್ ರಿಂಗ್ಸ್ ಗಿಫ್ಟ್ ಬಂದಿತ್ತು. ಮಂಜು ಅಣ್ಣ ಅಂತಿದ್ದಾರೆ, ಅವ್ರು ನಮಗೆ ಗಿಫ್ಟ್ ಕೊಟ್ಟಿದ್ದು ರಿಂಗ್. ಇದು ಸೇಮ್ ರಿಂಗ್ ರಾಹುಲ್ ಹತ್ರನೂ ಇದೆ. ಸೊ ನನಗೆ ಟೈಟ್ ಆಗಿದೆ, ಹಾಕೋತಿಲ್ಲ ಜಾಸ್ತಿ. ಐ ಸ್ಟಿಲ್ ಕೆಪ್ಟ್ ಇಟ್. ಈ ರೀತಿ ಪ್ಲೇನ್ ರಿಂಗ್ ಹೆಸರಿದೆ ಅದ್ರ ಮೇಲೆ. ನೆಕ್ಸ್ಟ್ ಇಸ್ ದಿಸ್ ಒನ್, ವೆರಿ ಪ್ರಿಟಿ. ಇದು ಮಮ್ಮಿದೇನೆ. ಅವ್ರಿಗೆ ಟೈಟ್ ಆಗಿದೆ, ಅವ್ರ ಹಳೆ ರಿಂಗ್ಸ್ ಎಲ್ಲ ಟೈಟ್ ಆಗಿದೆ. ಸೊ ಎಲ್ಲ ನನಗೆ ಬಂದಿದೆ. ಎಲ್ಲ ಇಲ್ಲ, ಲೈಕ್ ಎರಡು. ಇಟ್ಸ್ ವೆರಿ ಪ್ರಿಟಿ, ವೆರಿ ಪ್ರಿಟಿ. ಈ ಥರ ಎಲ್ಲ ಕಲರ್ ಸ್ಟೋನ್ಸ್ ಇದ್ದಾಗ ಕೈಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಆ್ಯಂಡ್ ಇಟ್ ಲುಕ್ಸ್ ಗ್ರ್ಯಾಂಡ್. ಸ್ಯಾರಿ ಎಲ್ಲ ಹಾಕ್ಕೊಂಡಾಗ. ಸ್ಯಾರಿ ಎಲ್ಲ ಹಾಕ್ಕೊಳ್ಳದೆ ನಾನು ರಿಂಗ್ಸ್ ಹಾಕ್ಕೊಳ್ಳೋದೇ ಇಲ್ಲ ಜಾಸ್ತಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ದಿಸ್ ಇಸ್ ಅನದರ್ ರಿಂಗ್. ಚೀಟಿ ಹಾಕಿದಾಗ ಏನು ತೊಗೊಳೋದು ಗೊತ್ತಾಗದೆ ಈ ಥರ ಎಲ್ಲ ಚಿಕ್ಕದು ಏನೇನೋ ಓಲೆ ರಿಂಗೆಲ್ಲ ತೊಗೊಂಡಿದ್ದು ನಾನು. ಇದು ಕೂಡ ಸ್ಟೋನ್ಸ್ತೇನೆ. ಐ ನೋ ತುಂಬ ಜನಕ್ಕೆ ಸ್ಟೋನ್ಸ್ ಇರೋದು ತೊಗೊಳೋದು ಇಷ್ಟ ಆಗಲ್ಲ, ಬಟ್ ಐ ಆಮ್ ಅ ಸ್ಟೋನ್ಸ್ ಪರ್ಸನ್. ಬಿಕಾಸ್ ಚೆನ್ನಾಗಿ ಕಾಣಿಸೋದು ಮುಖ್ಯ ಅಟ್ ದ ಎಂಡ್. ಸೊ ಇದು ಈ ರೀತಿ ಇದೆ. ಲೈಕ್ ಡೈಮಂಡ್ ರಿಂಗ್ ಆಸೆ ಇತ್ತು ಅಂತ ಹೇಳಿದ್ನಲ್ಲ, ಸೊ ಈ ಡೈಮಂಡ್ ರಿಂಗ್ ಥರನೇ ಇದೆ ಅಂತ ಹೇಳಿ ತೊಗೊಂಡಿದ್ದು. ಇಷ್ಟು ಸ್ಟೋನ್ಸ್ ಇರೋ ಡೈಮಂಡ್ ತೊಗೋಬೇಕಂದ್ರೆ ಇಷ್ಟೇ. ಅದು ಈಗ ಗೋಲ್ಡ್ ಪ್ರೈಸ್ಗೆ ಇಷ್ಟಾಗತ್ತು ನೋಡಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಇದು ಗಿಫ್ಟ್ ಬಂದಿದ್ದು ನಂಗೆ ವೆಡ್ಡಿಂಗ್ ಟೈಮಲ್ಲಿ. ಕುಮಾರ್ ಅಂಕಲ್ ಅಂತ ಇದ್ದಾರೆ, ಅವ್ರು ನನಗೆ ಗಿಫ್ಟ್ ಮಾಡಿದಂಥ ರಿಂಗ್, ವಂಕಿ ರಿಂಗ್. ಆ್ಯಕ್ಚುಲಿ ನಾನು ತುಂಬ ಜನದ ಹತ್ರ ಈ ರಿಂಗ್ ನೋಡಿರಲಿಲ್ಲ. ಓಕೆ, ನಾನು ತೊಗೊಂಡ್ಮೇಲೆ ಎಲ್ಲರ ಕೈನಲ್ಲೂ ಇದೆ ಇವಾಗ. ಸೊ ಎಸ್, ನಾನು ಹೇಳ್ಕೊಬೇಕಂತ ಹೇಳ್ಕೊಂಡಿದ್ದಲ್ಲ, ಬಟ್ ಇಟ್ಸ್ ಟ್ರೂ. ನಾನು ತುಂಬ ಜನ ಹತ್ರ ನಾನು ತೊಗೊಂಡಾದ್ಮೇಲೆ ನನಗೆ ಮದುವೆನಲ್ಲಿ ಗಿಫ್ಟ್ ಬಂದಿದ್ದು. ನಾನು ಅವ್ರಿಗೆ ಏನು ಬೇಕು ಅಂತ ಕೇಳಿದಾಗ ಈ ಥರ ವಂಕಿ ಡಿಸೈನ್ ರಿಂಗ್ ಅಂತ ಹೇಳಿ ಅವರೇ ಹೋಗಿ ತಂದಿದ್ದಂಥ ರಿಂಗ್. ಇದು ನಾನು ಸೆಲೆಕ್ಟ್ ಕೂಡ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ನನಗೆ. ಸೊ ಅದಾದಮೇಲೆ ಎವ್ರಿಬಡಿ ಬಾಟ್ ಇಟ್. ಲೈಕ್ ನನಗೆ ಆಫೀಸಲ್ಲಿ ತುಂಬ ಜನದ ಹತ್ರ ನೋಡಿದೆ. ಅದಾದಮೇಲೆ ಆ್ಯಂಡ್ ರಿಲೇಟಿವ್ಸ್, ಫ್ಯಾಮಿಲಿ. ಸೊ ಎಸ್, ಫೈನಲ್ ರಿಂಗ್ ಇಸ್ ದಿಸ್ ಮೋಸ್ಟ್ ರೀಸೆಂಟ್. ನಾನು ಹಾಕೋತಾನೇ ಇಲ್ಲ, ಬಿಕಾಸ್ ನನಗೆ ಪಾಪ ಮಮ್ಮಿ ಹತ್ರ ಬೇಕು ಅಂತ ಹೇಳಿ ನನಗೆ, ನನ್ನ ತಂಗಿಗೆ ಮಮ್ಮಿ ಅವ್ರ ಆಫೀಸ್ ಕೆಲಸ ಬಿಟ್ಟಾಗ ನೆನಪಿಗೆ ಅವ್ರಿಗೆ ಬಂದಿದ್ದ ದುಡ್ಡಲ್ಲಿ ಒಂದೊಂದು ರಿಂಗ್ ಮಾಡಿಸಿದ್ದು. 6 grams ಇದೆ ರಿಂಗ್. ಓಕೆ, ತುಂಬ ಹೆವಿಯೆಸ್ಟ್ ರಿಂಗ್ ಅಂದರೆ ಇದೇ ಇರೋದು ನನ್ನ ಹತ್ರ. ಸೇಮ್ ನನ್ನ ತಂಗಿ ಹತ್ರನೂ ಇದೆ. ನನಗೆ ಲೂಸು, ನನಗೆಲ್ಲ ಕೈ ಬೆರಳಿಗೂ ಲೂಸು ಮಾಡಿ ಹಾಕಿ ಮಾಡಿಸಿದ್ದು. ಬಿಕಾಸ್ ಎಲ್ಲೂ ರೆಡಿ ಸಿಗಲಿಲ್ಲ ಈ ಡಿಸೈನ್. ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಲೈಕ್ ಐ ಲೈಕ್ ಬಿಗ್ ಒನ್ಸ್, ಬಟ್ ಏನೋ ನನ್ನ ಕೈಗೆ ಅಷ್ಟು ಸೂಟ್ ಆಗಿಲ್ಲ ಆ ಥರ. ನಂಗೆ ಆ್ಯಂಟಿಕ್ ಡಿಸೈನ್ಸ್ ಈ ಥರದ್ದು ಇಷ್ಟ ಆಗುತ್ತೆ. ಸೊ ನಾನು ನನ್ನ ತಂಗಿ ಇಬ್ಬರು ಸೇಮ್ ಮಾಡಿಸ್ಕೊಂಡ್ವಿ. ಸೊ ಇದು ಮಮ್ಮಿಗೆ ಕೊಟ್ಬಿಟ್ಟಿದ್ದೀನಿ ನಾನು ಇವಾಗ. ಐ ಡೋಂಟ್ ನೋ, ನಂಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸಲ್ಲ. ಆ್ಯಂಡ್ ಲೂಸ್ ಕೂಡ. ಈ ರೀತಿ ಇಟ್ಬಿಡ್ತೀನಿ ಎಲ್ಲ ರಿಂಗ್ಸ್ನು. ಇದ್ರದ್ದು ಒಂದ್ರದ್ದು ಬಾಕ್ಸ್ ಇದೆ ಮಮ್ಮಿ ಕೊಟ್ಟಿರೋದ್ರಿಂದ. ಇದು ಸುನಿಲ್ ಜುವೆಲರ್ಸ್ನಲ್ಲೇ ಮಾಡಿಸಿದ್ದು, ಮಲ್ಲೇಶ್ವರಂ. ಸೊ ಅದಕ್ಕೆ ಅದು ಒಂದು ಬಾಕ್ಸ್ ಇದೆ. ರೀಸೆಂಟ್ ರಿಂಗ್ ಆಗಿರೋದ್ರಿಂದ ಅದ್ರದ್ದು ಬಾಕ್ಸ್ ಇದೆ. ಡೈಮಂಡ್ ಫಿನಿಶ್ ಇದೆ ಅಂತ ಹೇಳೋದ್ನಲ್ಲ, ಸಕ್ಕದಾಗಿದೆ. ಚೈನ್ ಒಂದು ತೋರ್ಸೋದು ಮಿಸ್ ಮಾಡಿದ್ದೆ. ತುಂಬ ಜನ ಫೋಟೋ ತೆಕ್ಕೊಂಡು ಇದೇ ಥರ ಬೇಕು ಅಂತ ಮಾಡಿಸಿದ್ದಾರೆ ಗೊತ್ತಾ ನನ್ನ ಹತ್ರ ಆವಾಗ ತೊಗೊಂಡಾಗ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ನನಗೆ ಈ ಥರ ಲೈಕ್ ಸಾಲಿಡ್ ಆಗಿರಬೇಕು, ಮಧ್ಯ
ಇನ್ನೇನೋ ಡಿಸೈನ್ ಇರೋದು ಗ್ಯಾಪ್ ಇರೋದ್ರೆ ಇಷ್ಟ ಆಗಲ್ಲ. ಸೊ ಇದುವರೆಗೂ ಏನೂ ಆಗಲ್ಲ, ಲೈಕ್ ಹೇಳಿದ್ನಲ್ಲ 12-13 ಇಯರ್ಸ್ ಆಗಿದೆ, ಹಾಗೆ ಇದೆ. ಇಟ್ಸ್ ವೆರಿ ಪ್ರಿಟಿ, ಕ್ಯೂಟ್ ಪೆಂಡೆಂಟ್ ಕೂಡ. ನೆಕ್ಸ್ಟ್ ನನ್ನ ನೋಸ್ ಸ್ಟಡ್ಸ್ ಕಲೆಕ್ಷನ್ ತೋರಿಸೋಣ ಅಂತ ಹೇಳಿ ಈಗ ಇದೊಂದು ಹಾಕಿರೋದು ಬಂದು ರಿಂಗ್, ಇದು ಪ್ಲೇನ್ ರಿಂಗ್, ಡೈಲಿ ವೇರಿಗೆ ಚೆನ್ನಾಗಿರುತ್ತೆ. ಸೊ ರಾಹುಲ್ಗೆ ಇಷ್ಟ ಅಂತ ಹೇಳಿ ನಾನು ರಿಂಗ್ ತೊಗೊಂಡು ಟ್ರೈ ಮಾಡಿದ್ದು ರಾಹುಲ್ಗೋಸ್ಕರ. ಸೊ ಒಂದೊಂದು ಹಾಕೋತೀನಿ, ಇಟ್ಸ್ ವೆರಿ ಡಿಫಿಕಲ್ಟ್, ಅದು ಲಾಕ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಈ ಸತಿ ಏನೋ ಈಸಿಯಾಗಿ ಲಾಕ್ ಆಯಿತು, ಸೊ ಚೇಂಜ್ ಮಾಡಿದೆ ಟೈಮ್ ಇದ್ದಾಗ. ದಿಸ್ ಇಸ್ ಒನ್, ಮಿಕ್ಕಿದ್ದು ತೋರಿಸ್ತೀನಿ ಈಗ. ಇನ್ನು ಎಷ್ಟಿದೆ, 1 2 3 4 5 ಇದೆ. ಸೊ ಟೋಟಲ್ ನಾನು ಹಾಕ್ಕೊಂಡಿರೋದು ಸೇರಿಸಿ 6 ನೋಸ್ ಸ್ಟಡ್ಸ್ ಇದೆ ನನ್ನ ಹತ್ರ. ಸೊ 1 by 1 ತೋರಿಸ್ಬಿಡ್ತೀನಿ. ಸೊ ಇದೊಂದು 6 ಸ್ಟೋನ್ಸ್ ಇದೆ, ಸೆಂಟ್ರಲ್ 1 ಸ್ಟೋನ್ ಇದೆ, ಸ್ಟಾರ್ ಶೇಪ್ ಥರ ಅಂದ್ಕೊಳ್ಳಿ, ಫ್ಲವರ್ ಥರ. ಸೊ ದಿಸ್ ಇಸ್ ಒನ್, ಸ್ವಲ್ಪ ಚಿಕ್ಕದಾಗಿ ಪುಟ್ಟದಾಗಿ ಫ್ಲವರ್ ಇದೆ, ಚೆನ್ನಾಗಿ ಕಾಣುತ್ತೆ. ವೆಸ್ಟರ್ನ್ ವೇರ್ಗೂ ಹಾಕೋಬೋದು, ಇಟ್ ಲುಕ್ಸ್ ಪ್ರಿಟಿ. ಆ್ಯಂಡ್ ಇನ್ನೊಂದು ಇದು ಎತ್ನಿಕ್ಕಿಗೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಅದರ್ವೈಸ್ ಆಲ್ಸೋ ಹಾಕೋಬೋದು. ಎತ್ನಿಕ್ಕಿಗೆ ಸ್ವಲ್ಪ ಏನೋ ದೊಡ್ಡದಾಗಿ ಕಾಣುತ್ತೆ, ಫ್ಲವರ್ ಥರನೇ. ಇದೂ 5 ಸ್ಟೋನ್ಸ್ ಇದೆ, ಸೆಂಟ್ರಲ್ ಬಂದಿದೆ, ಗ್ಯಾಪ್ ಬಂದಿದೆ. ಇದು ಲಿಟಲ್ ಬಿಗ್ಗರ್ ಒನ್, ಕಂಪ್ಯಾರಿಟಿವ್ಲಿ ನನ್ನ ಹತ್ರ ಇರೋದ್ರಲ್ಲಿ ಬಿಗ್ಗೆಸ್ಟ್ ಇದೇನೆ. ಸೊ ಇದು ನನ್ನ ಓಲ್ಡೆಸ್ಟ್ ಸ್ಟಡ್, ಸಿಂಗಲ್ ಸ್ಟೋನ್ ನನ್ನ ಹತ್ರ ಇರೋದ್ರಲ್ಲಿ. ಚಿಕ್ಕದಂದರೆ ಇದೇನೆ, ಪುಟಾಣಿದು, ಜಾಸ್ತಿ ಹಾಕಲ್ಲ. ಬಿಕಾಸ್ ದೊಡ್ಡದೆಲ್ಲ ಹಾಕ್ಕೊಂಡಾದ್ಮೇಲೆ ಇದು ಹಾಕ್ಕೊಂಡಾಗ ಯಾರಿಗೂ ಇಷ್ಟ ಆಗಲ್ಲ, ಹಾಕ್ಕೊಂಡಿದ್ಯಾ ಇಲ್ವಾ ಅನ್ನೋ ಥರ ಇರುತ್ತೆ ಅಂತ. ಸೊ ದಿಸ್ ಇಸ್ ಒನ್. ಹಿಯರ್ ಕಮ್ಸ್ ಮೈ ಫೇವ್ರೆಟ್. ಇದು ನನ್ನ ಮದುವೆದು ರಿಂಗ್ ಕಮ್ ಸ್ಟಡ್. ಇದು ತೊಗೊಳ್ವಾಗ ನಾನು ಹೇಗೆ ಕಾಣ್ತೀನೋ ಅಂತ ಅಂದ್ಕೊಳ್ತಿದ್ದೆ, ಬಟ್ ಎತ್ನಿಕ್ಗಂತೂ ಇಟ್ಸ್ ಸೋ ಗುಡ್, ಇಟ್ ಲುಕ್ಸ್ ಸೋ ಗುಡ್ ಆನ್ ಎವ್ರಿಬಡಿ. ಇದು ಎಲ್ರಿಗೂ ಸೂಟ್ ಆಗುತ್ತೆ. ಸೋ ಪ್ರಿಟಿ ರಿಂಗ್ ವಿತ್ ಸ್ಟಡ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎತ್ನಿಕ್ಕಿಗೆ ಮಾತ್ರ ಹಾಕ್ಕೊಳಕ್ಕಾಗೋದು, ತುಂಬಾ ಗ್ರ್ಯಾಂಡಾಗಿ ಎದ್ದು ಕಾಣುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಜಾಸ್ತಿ ಹಾಕಲ್ಲ, ತುಂಬ ಗ್ರ್ಯಾಂಡಾಗಿ ನಮ್ಮನೆ ಫಂಕ್ಷನ್ಗಳಿಗೆ ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ರೆಡಿ ಆದಾಗ ಮಾತ್ರ ಹಾಕ್ಕೊಳ್ತೀನಿ. ಸೊ ಹಿಯರ್ ಕಮ್ಸ್ ಡೈಮಂಡ್ ಸ್ಟಡ್. ಸೊ ಇದು ಒಂದಕ್ಕೆ ಆ್ಯಕ್ಚುಲಿ 17,000 or 18,000 ಅನಿಸುತ್ತಿದ್ದು. ನನ್ನ ಹತ್ರ ಫಸ್ಟ್ ಒಂದು ಸ್ಟಡ್ ಇತ್ತು, ಮಮ್ಮಿ ಕೊಡಿಸ್ಬೇಕಂತ ಆಸೆಯಿಂದ ಒಂದು ಓಲೆ ಕೊಡಿಸಿದ್ರು. ಅದು ನನಗೆ ಡೈಮಂಡ್ದು ತಿರ್ಪ ಏನೋ ಒಂಥರ ಸರಿ ಇರಲ್ಲ, ನನಗೆ ಸೆಟ್ ಆಗ್ತಿರಲಿಲ್ಲ ಅಂತ ಹೇಳಿ ಚೇಂಜ್ ಮಾಡಿ ಈ ನೋಸ್ ಸ್ಟಡ್ ತೊಗೊಂಡಿದ್ದು. ಇದು ಕೂಡ ನಂಗೆ ಇಷ್ಟ ಆಗಿಲ್ಲ. ಇದು ಈ ಥರ ವಿ ಶೇಪ್ ಬರುತ್ತೆ ನೋಡಿ, ಹಿಂದೆ ಡೈಮಂಡ್ ಕಟ್ಟು. ಐ ಡೋಂಟ್ ನೋ, ಅದು ಸರಿ ಕೂರಲ್ಲ ಅದು. ಸೊ ಇದು ಕೂಡ ಚೇಂಜ್ ಮಾಡಬೇಕು, ಅಷ್ಟರಲ್ಲೇ ಚೇಂಜ್ ಮಾಡುವ. ಇದು ಡೈಮಂಡ್ಗೆ ಕಾರ್ಡೆಲ್ಲ ಕೊಟ್ಟಿದ್ದಾರೆ, ಜಾಸಲ್ ಕರ್ಸಲ್ಲಿ ತೊಗೊಂಡಿದ್ದು. ಅದು ಕಾರ್ಡೆಲ್ಲ ಇದೆ, ಇದನ್ನು ಕೊಟ್ಟು ಬೇರೆ ಏನಾದರೂ ಪಾಪಕ್ಕೆ ತೊಗೊಳ್ತೀನಿ ನೋಡುವ. ಸೊ ದಿಸ್ ಇಸ್ ಮೈ ಡೈಮಂಡ್ ನೋಸ್ ಸ್ಟಡ್. ದೀಸ್ ಆರ್ ಮೈ ನೋಸ್ ಸ್ಟಡ್ಸ್ ಕಲೆಕ್ಷನ್. ಇದು ನನ್ನ ಪ್ರೀವಿಯಸ್ ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗ್ ವ್ಲಾಗಲ್ಲಿ ನೋಡಿರ್ತೀರ ಅನಿಸುತ್ತೆ. ನಾನು ತೊಗೊಂಡಿದ್ದು ಶಾರ್ಟ್ ಚೈನ್, ಬಿಕಾಸ್ ಪಾಪು ಅದು ಕಿತ್ತಾಕ್ಬಿಟ್ಲು ಅಂತ ಹೇಳಿ. ಇದನ್ನು ಕಿತ್ತಾಕ್ಬಿಟ್ಟಿದ್ದಾಳೆ ಇವಾಗ. ಏನು ಮಾಡೋದು ಗೊತ್ತಿಲ್ಲ. ಸೊ ಇದು ತುಂಬಾ ಸಣ್ಣದು ತೊಗೊಂಡಿದ್ದೆ, ನಾನು ಇಷ್ಟಪಟ್ಟು, ಸಣ್ಣದಿದ್ರೆ ಇಷ್ಟ ಅಂತ. ಬಟ್ ಇದು ಸರಿ ಮಾಡ್ಸೋಕ್ಕಾದ್ರೂ ಮತ್ತೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಲ್ಲ ಹೆವಿ ಜುವೆಲ್ಸ್, ನನ್ನ ಚೋಕರ್, ನೆಕ್ಲೆಸ್ ಸೆಟ್ ಆಗಲಿ ಆ್ಯಂಡ್ ಜುಮ್ಕಾ ಅದೆಲ್ಲನೂ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದೊಂದು ಶಾರ್ಟ್ ಚೈನ್, ಇದು ನನಗೆ ಗಿಫ್ಟ್ ಬಂದಿದ್ದು, ನಮ್ಮ ಚಿಕ್ಕಪ್ಪ ಕೊಡಿಸಿದ್ದು, ಸುಜಿ ವಿನು ಅಂಕಲ್ ಅಂತ. ಸೊ ಇದು ಹೀಗಿದೆ. ಆ್ಯಂಡ್ ತಾಳಿ ಚೈನ್ ನೋಡಿದ್ದೀರ ಎಲ್ಲರೂ. ಆ್ಯಂಡ್ ಇದು ತೊಗೊಂಡಿದ್ದೆಲ್ಲ ರೀಸೆಂಟಾಗಿ ತೋರಿಸಿ. ಎಸ್, ಲೆಟ್ಸ್ ಗೋ.